ಲಿವ್ ಇನ್ ಟುಗೆದರ್ ಹೋಗಿದೆ ಈಗ. ಈ ಮಕ್ಕಳನ್ನ ಎಲ್ಲೆಲ್ಲೋ ಹಾಕಿರ್ತೀವಿ, ದೂರದಲ್ಲಿ ಹಾಕಿರ್ತೀವಿ, ದೊಡ್ಡ ದೊಡ್ಡ ಎಜುಕೇಶನ್ಗೆ ಹಾಕಿರ್ತೀವಿ, ಎಲ್ಲೆಲ್ಲೂ ಲಿವ್ ಇನ್ ಟುಗೆದರ್ ಅಲ್ಲಿ ಇರ್ತಾವ ನಮ್ಗೆ ಗೊತ್ತೇ ಆಗಲ್ಲ ಪೇರೆಂಟ್ಗಳು. ಆ ಒಂದು ವಾತಾವರಣಕ್ಕೆ ನಾವು ಇವತ್ತು ಬಂದು ತಲುಪಿದ್ದೀವಿ. ಎಲ್ಲಿ ಅಂತಂದ್ರೆ ಸಾಮಾಜಿಕ ಬದ್ಧತೆ ಮೌಲ್ಯಗಳನ್ನ ನಾವು, ನಮ್ಮ ಬರಹಗಾರರ ಮೇಲೆ ಹೆಚ್ಚು ಜವಾಬ್ದಾರಿ ಇದೆ. ನಮ್ಮ ಸಾಹಿತ್ಯ ಅದಕ್ಕೆ ಪೂರಕವಾಗಿರಬೇಕು. ಒಂದು ಕೌಟುಂಬಿಕ ಪ್ರೀತಿಯನ್ನು ಕಟ್ಟಿಕೊಡುವಲ್ಲಿ ನಮ್ಮ ಕವಿತೆ ಯಶಸ್ವಿಯಾಗಬೇಕು. ಒಂದು ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವಲ್ಲಿ ನಮ್ಮ ಕವಿತೆ ಯಶಸ್ವಿಯಾಗಬೇಕು. ಈ ರೀತಿ ಯಾವ ಮಟ್ಟಕ್ಕೆ ಬಂದಿದ್ದೀವಿ ಇವತ್ತು ನೋಡ್ತಾ ಇದ್ದೀವಿ ನಾವು. ಎಷ್ಟು ಜನ ಮಕ್ಕಳು ತಂದೆ ತಾಯಿಯನ್ನ ಪ್ರೀತಿಯಿಂದ ನುಡ್ಕೊಂತ ಇದ್ದಾರೆ. ಹಿಂದಿನ ಕಾಲದಲ್ಲಿ ಇರಲಿಲ್ಲ, ಹೆಚ್ಚು ಶ್ರೀಮಂತಿಕೆ ಇರಲಿಲ್ಲ, ಕಾರು ಇವು ಯಾವ ದೊಡ್ಡ ದೊಡ್ಡ ಬಂಗ್ಲೆಗಳು ಇರಲಿಲ್ಲ. ಆದ್ರೆ ಎಲ್ಲಾ ತಂದೆ ತಾಯಿಗಳು ಮನೆಯಲ್ಲೇ ಇರ್ತಾ ಇದ್ರು, ಮಕ್ಕಳ ಜೊತೆಯಲ್ಲಿ ಇರ್ತಾ ಇದ್ರು, ಮೊಮ್ಮಕ್ಕಳ ಜೊತೆಯಲ್ಲಿ ಇರ್ತಾ ಇದ್ರು. ಇವತ್ತು ಎಲ್ಲಾ ತಂದೆ ತಾಯಿಗಳು 60 ದಾಟ್ತೇವೆ ಅಂತಂದ್ರೆ ವೃದ್ಧಾಶ್ರಮ ಅಲ್ಲ. ಅದೇನೇ ಹೇಳುದು. ಒಂದು ಸಣ್ಣ ಕತೆ ಒಮ್ಮೆ ಏನ್ ಮಾಡ್ತಾನೆ, ಒಬ್ಬ ಅಗರ್ಭ ಶ್ರೀಮಂತ ಮಗ ಪತ್ರಿಕಾ ಪ್ರಕಟಣೆ ಕೊಡ್ತಾನೆ. ನನ್ನ ನಾಯಿ ಕಳೆದಿದೆ, ಹುಡುಕಿ ಕೊಟ್ಟವರಿಗೆ 1 ಲಕ್ಷ ಬಹುಮಾನ. ಪತ್ರಿಕಾ ಪ್ರಕಟಣೆ. ನಾವೊಂದು ಆಲೋಚನೆ ಮಾಡಬೇಕು, 1 ಲಕ್ಷ ಅವನು ಬಹುಮಾನ ಪ್ರಕಟಣೆ ಮಾಡಿದ್ದೇನೆ ಅಂದ್ರೆ ಆ ನಾಯಿ ಎಷ್ಟು ರೂಪಾಯಿ ತರಬೇಕು? ಎಲ್ಲ ಸರ್ಚಿಂಗ್ ಆಗುತ್ತೆ. ಒಂದು ವಾರದ ನಂತರ ಒಂದು ಕರೆ ಬರುತ್ತೆ ಅವನಿಗೆ. ಕರೆ ಬರುತ್ತೆ, ಸರ್ ನೀವು ಪ್ರಕಟಣೆ ಕೊಟ್ಟಂತ ನಾಯಿ ನಮ್ಮ ಹತ್ರ ಇದೆ, ಬಂದು ತಗೊಂಡು ಹೋಗಿ, ವಿಳಾಸ ಕೊಡಿ ಅಂತ ನಾವು ಕೇಳ್ತೇವೆ. ವಿಳಾಸ ಕೊಡಿ ಅಂತ ಹೇಳ್ತೇವೆ. ಯಾರು ನಿಮಗೆ ಆ ಬಹುಮಾನವನ್ನು ಕೊಡ್ತೀನಿ? ನನಗೇನು ಬಹುಮಾನ ಬೇಡ ಸರ್, ನೀವು ನನಗೆ ಗೊತ್ತು. ಒಂದು ಯಾರು ನೀವು? ಇಲ್ಲ ಸರ್, ಈ ಕಳೆದ ತಿಂಗಳು ನಿಮ್ಮ ಅಮ್ಮನ ಬಿಡ ಬಂದಿದ್ರಲ್ಲ ವೃದ್ಧಾಶ್ರಮಕ್ಕೆ, ಆ ನಾಯಿ ನಿಮ್ಮ ಅಮ್ಮನ ಹುಡ್ಕೊಂಡು ಬಂದಿದ್ದೆ. ಫೋನಲ್ಲಿ ಹೇಳೋದು. ಅವಾಗ ಅವನಿಗೆ ಮನವರಿಕೆ ಆಗುತ್ತೆ, ಎಂತ ತಪ್ಪನ್ನ ಮಾಡಿದೆ ನಾನು ಅಂತಂದು ನನ್ನ ಕುಟುಂಬನೂ ಕರ್ಕೊಂಡು ಹೋಗಿ ತಾಯಿನ ವಾಪಸ್ ಕರ್ಕೊಂಡು ಬರ್ತಾನೆ. ಯಾಕೆ ಹೇಳ್ತಾ ಇದ್ದೇನೆ, ಈ ಒಂದು ಹಂತಕ್ಕೆ ನಾವು ತಲುಪಿಟ್ಟಿದೀವಿ. ಅವನ್ ನಾಯಿ ಕೊಟ್ಟ ಬೆಲೆಯನ್ನ ತಾಯಿ ಕೊಡ್ಲಿಲ್ಲ, ಎಲ್ಲೇ ಹೋಗಿ ಬಿಟ್ಟು ಬಂದ. ಆ ಕಳೆದೋದ್ ನಾಯಿಗಾಗಿ ಲಕ್ಷಾನುಗಟ್ಟಲೆ ಕೊಟ್ಟು ಪ್ರಕಟಣೆ ಕೊಟ್ಟ. ಒಬ್ಬ ಅದೇ ವೃದ್ಧಾಶ್ರಮದ ನೋಡ್ಕೊಳ್ತಕ್ಕಂಥ ಮೇಲ್ವಿಚಾರಕ ಬೇಕಾಯ್ತು ಅವನನ್ನ ಮಕ್ಕಳನ್ನ ತರಿಸ್ಲಿಕ್ಕೆ. ಇಂಥ ಎಷ್ಟೇ ನಮಗೆ ಸಾಕ್ಷಿಗಳು ಸಮಾಜದಲ್ಲಿ ಕಾಣ್ತವೆ. ಈ ನಿಟ್ಟಿನಲ್ಲಿ ನಮ್ಮ ಬರಹಗಾರನ ಜವಾಬ್ದಾರಿ ಇದೆ. ಇದು ಈ ಕೃತಿ ಬಗ್ಗೆ ಬಂದಾಗ ಬರೀ ಪ್ರೀತಿ ಪ್ರೇಮ ದಾಂಪತ್ಯ ಅಷ್ಟೇ ಇಲ್ಲ ಇದರಲ್ಲಿ, ಅದರ ಆಚೆಗೂ ಬೆಳಕು ಚೆಲ್ತವೆ. ಪ್ರೀತಿ ಪ್ರೇಮದ ನೆವದಲ್ಲಿ ನಾವು ಬೇರೆನ್ನೂ ಇದರ ಪ್ರಬುದ್ಧತೆಯನ್ನ ಹೇಳ್ತಾರೆ. ಅವ್ರು ಹೇಳ್ಬೇಕು ಅಂತಂದ್ರೆ ಆ ಸಿನಿಮಾಗಳು ನಾವು ನೋಡಿರ್ಬೇಕಲ್ಲ, ಅವ್ರು ಉದಾಹರಿಸ್ಬೇಕು ಅಂತಂದ್ರೆ ನಾನು ಯಾವಾಗ್ಲೂ ಹೇಳ್ತೀನಿ, ಅತಿಶಯ ಕೇಳ್ತಾ ಇಲ್ಲ ನಮ್ಮ ಚೂಡಮಣಿ ಮೇಡಮ್ಗೆ. 66 ವರ್ಷ ಅವ್ರಿಗೆ ಈಗ. ಸರಿ ಅಲ್ವಾ ನಾನು ಹೇಳ್ತಾರೆ? 66 ವರ್ಷ. ಅದ ಈಗ 66, ಜೂನ್ ಬಂದ್ರೆ 66 67 ಹೋಗ್ತಾರೆ. ಜುಲೈ ಬಂದ್ರೆ 66 ವರ್ಷದಲ್ಲೂ ಒಂದು ಪ್ರೇಮ ಕವಿತೆಗಳನ್ನ ಬರೆಯದಿದೆಯಲ್ಲ. ಬಹುತೇಕ ನಾವು 50-60 ದಾಟಿದ್ನೆ ಅಂತ ವೈರಾಗ್ಯದ ಕಡೆಗೆ ಹೋಗ್ಬಿಡ್ತೀವೋ, ಆಧ್ಯಾತ್ಮದ ಕಡೆಗೆ ಹೋಗ್ತೀವೋ ಗೊತ್ತಿಲ್ಲ. ಇಂದಿನ ಒಂದು ವರ್ತಮಾನ ಕಾಲದಲ್ಲಿ ನಾನು ಹೇಳ್ತಾ ಇದ್ದೀನಿ. ಹಂಗಾಗಿ ಎಲ್ಲರಿಗೂ ಬರಲ್ಲ ಆ ವಯೋಮಾನ. ನನಗೆ ಕಂಡಂಗೆ ನನ್ನ ಸಂಗಡವಾಗಿರ್ತಕ್ಕಂಥ ನಮ್ಮ ಸಿಪಿಕೆ ಇವತ್ತಿಗೆ ಅವರು 90 50 ಬರೀತಕ್ಕಂಥದ್ದು ಚುಟುಕುಗಳು ಕಾಲೇಜ್ ಹುಡುಗರು ನಾಚಬೇಕು. ಅಂಥ ಚುಟುಕುಗಳನ್ನು ಬರ್ತಾರೆ. ಏನೋ ಒಂದು 18 ವರ್ಷದ ಹುಡುಗ ಬರೆದಿರ್ಬೇಕು ಅನ್ಬೇಕು. ಅವ್ರು ಅಂದ್ರೆ ಕೆಲವು ಭಾವನೆಗಳಿಗೆ ವಯಸ್ಸಿರಲ್ಲ, ಹಾಗಾಗಿ ಅವ್ರದ ಹೃದಯ ಗೀತೆನೂ ಅದೇನೆ. ಬಹುತೇಕ ಪ್ರೇಮ ಕವಿತೆಗಳು. ನನಗೆ KSN ನೆನಪಾಗ್ತಾರೆ ನನಗೆ. KS ನರಸಿಂಹಸ್ವಾಮಿ ಅವರು ಏನಿದ್ದಾರೆ, ಅವರು ಸಂಪೂರ್ಣವಾಗಿ ಬರೆದಿದ್ದೇ ಪ್ರೇಮ ಕವಿತೆಗಳು. ಪ್ರೇಮ ಕವಿತೆಗಳಂತಂದ್ರೆ ಅವರವರ ಮನೋಧೋರಣೆ. ನಾನು ಬದುಕನ್ನ ಪ್ರೇಮಮಯವಾಗಿ ನೋಡಿದ್ದೆ ಅಂದ್ರೆ ನನಗೆ ಬದುಕು ಪ್ರೇಮಮಯವಾಗಿ ಕಾಣುತ್ತೆ. ಪ್ರಕೃತಿ ಪ್ರೇಮಮಯವಾಗಿ ನೋಡಿದ್ರೆ ಪ್ರಕೃತಿ ನನಗೆ ಪ್ರೇಮಮಯವಾಗಿ ಕಾಣುತ್ತೆ. ನನ್ನ ದೃಷ್ಟಿಕೋನ, ನಾನು ಯಾವ ರೀತಿ ಹರಿಬಿಡ್ತೀನೋ ಆ ರೀತಿ ನನಗೆ ಜಗತ್ತು ಕಾಣುತ್ತೆ. ಅವರು ಪ್ರತಿಯೊಂದು ಪ್ರೇಮಮಯವಾಗಿ ನೋಡ್ತಾರೆ, ಜಗತ್ತು, ಕುಟುಂಬ, ಪ್ರತಿಯೊಬ್ಬರು. ಆ ಕರೋನನ್ನು ಅವರು ಪ್ರೇಮಮಯವಾಗಿ ನೋಡಿದ್ದಾರೆ. ಈಗ ಹೇಳ್ತಾ ಇದ್ರು ರಾಣಿ ಮೇಡಮ್, ಬಹಳ ರಿಕ್ವೆಸ್ಟ್ ಮಾಡ್ಕೊಂಡ್ರು ಅಂತ. ಕೆಲವರು ಕರೋನಾ ಸಂದರ್ಭದಲ್ಲಿ ಬಹಳ ಹಾರ್ಶ್ ಆಗಿ ಬರ್ದಿದ್ದುಂಟು ಕರೋನಾ ಬಗ್ಗೆ. ಎಂಥ ಮಾರಿ ನೀನು, ಇಂಥ ಗಂಡ ಅಂತ ತಂದೆ ನೀನು,
ಬೈದು ಬೈದು ಬರೆದದ್ದುಂಟು, ಅದಕ್ಕೆ ಲೇಖನ ಬರೆದದ್ದುಂಟು, ಕಥೆಗಳು ಬರೆದದ್ದುಂಟು, ಕವಿತೆ ಬರೆದದ್ದುಂಟು. ಅದನ್ನು ರಿಕ್ವೆಸ್ಟ್ ಆಗಿ ಹೋಗಪ್ಪ ನೀನು ಬಂದಿದೀಯ, ಒಂದು ಮಾನವ ಸಮುದಾಯಕ್ಕೆ ನೀನು ಧಕ್ಕೆ ಮಾಡಬೇಡ ಅನ್ನೋದಿದೆಯಲ್ಲ, ಅದು ಅವರ ಹೃದಯವಂತಿಕೆಯನ್ನು ತೋರಿಸ್ತದೆ. ಇದರ ಬಹುತೇಕ ಕವಿತೆಗಳು ನಾನು ಮುದ್ರಣದ ಹಂತದಲ್ಲಿ ಓದಿದ್ದೀನಿ. ಯಾಕೆ ನಮ್ಮ ಪ್ರಕಾಶನದಲ್ಲಿ ಬಂದಿರೋ ಬುಕ್, 2 ಬುಕ್ ನಮ್ಮ ಪ್ರಕಾಶನದಲ್ಲಿ ಬಂದಿರೋ. ಹಾಗಾಗಿ ಫಸ್ಟ್ನೇದು ಶೈಲಜಾ ಹಾಸನ್ ಬರ್ತಿರ್ಬೇಕು ಮುನ್ನುಡಿನೇ, 2ನೇದು ಪಡೇಸೂರಿಂದ ಅವರು ಬರ್ದಿದ್ರು. ಸಾಹಿತ್ಯ ವೇದಿಕೆ ಕೆಲಸ ಏನು ಅಂತಂದ್ರೆ ಹೊಸಬರನ್ನು ನಾವು ಗುರುತಿಸ್ತಕ್ಕಂಥದ್ದು, ಮುಖ್ಯ ವಾಹಿನಿ ತರ್ತಕ್ಕಂಥದ್ದು. ನಾನು ಹೇಳ್ತೀನಿ, ನಾವು 60 ವರ್ಷ ದಾಟ್ತೀವಿ ಅಲ್ಲೋ, ರಿಟೈರ್ಡ್ ಆಯ್ತು ಅಂದ್ರೆ ಇವತ್ತಿನ ಒಂದು ಸಂದರ್ಭದಲ್ಲಿ ನಾನು ದೊಡ್ಡ ಅಚೀವ್ಮೆಂಟ್ ಮಾಡಿದೆ ಅಂತ. ರಿಟೈರ್ಡ್ ಆಗಿ ಒಂದು 5 ವರ್ಷ ಬಾಳಿದ್ರೆ ಅಂದ್ರೆ ಅದ್ಭುತ ಸಾಧನೆ. ಇವತ್ತಿನ ಸಂದರ್ಭ ಹಂಗಿದೆ, ಯಾವ ಟೈಮಲ್ಲಿ ಯಾರು ಇರ್ತಾರೆ, ಯಾರು ಹೋಗ್ತಾರೆ. ಮಹಾಮಾರಿ ಅಂತಂದಿವು, ಕೊರೋನಾ ಬಂದೇ ಇಲ್ಲ ಅಂದ್ರೆ ಅದಕ್ಕಿಂತ ನಮ್ಮ ಅಜ್ಜರು ಒಂದು ಕಥೆ ಹೇಳೋರು, ನಾವು ಸಣ್ಣರಿದ್ದಾಗ, ಗುದ್ದವನ ಬೇನೆ ಅಂತಂದು ಬಂದಿತ್ತು ಅಂತ. ಗುದ್ದವನ ಬೇನೆ ಅಂತಂದ್ರೆ ಯಾಕೆ ಗುದ್ದವನ ಬೇನೆ ಅಂತ ನಮ್ಮ ಉತ್ತರ ಕರ್ನಾಟಕ ಕಡೆ ಕರೀತಾರೆ. ಒಂದು ಗುದ್ದ ಅಂತಂದ್ರೆ, ಗುದ್ದ ಅಂದ್ರೆ ಏನಂತಿರ್ತೀವಿ, ಎಣ ಉಳ್ತಾರೆ. ಒಂದು ಗುಂಡೆ ತೆಗೆದ್ಬಿಟ್ಟು 10-15 ಜನರನ್ನು ಒಟ್ಟಿಗೆ ಆಯ್ಕೆ ಮಾಡಿ ಮುಚ್ಚೋದು ಅಂತ. ಅಷ್ಟೊಂದು ಸಂಖ್ಯೆಯಲ್ಲಿ ಜನ ಸಾಯ್ತಾ ಇದ್ರು. ಅದನ್ನ ಗುದ್ದವನ ಬೇನೆ ಅಂತ, ಅವ್ರ ರೋಗ ಗೊತ್ತಿರ್ಲಿಲ್ಲ ಅವಾಗ. ಎಷ್ಟೊಂದು ನಮಗೆ ವೈಜ್ಞಾನಿಕವಾಗಿ ಮುಂದುವರೆದಿಲ್ಲ. ಇವತ್ತು ನಾವು ವೈರಸ್ಗಳು ಅಂತ ಕರಿತೀವಿ, ಅದಕ್ಕೂ ಮುಂಚೆನೆ ಚುಚ್ಚುಮದ್ದನ್ನು ಕಂಡು ಹಿಡಿತೀವಿ. ಅವಾಗ ಇಲ್ಲಿ ಚುಚ್ಚುಮದ್ದು ಇತ್ತು, ಯಾವ್ದೋ ಒಂದು ದೇವರಿಗೆ ಆರೈಕೆ ಮಾಡ್ಕೊಳ್ಳೋರು, ಯಾವ್ದೋ ಒಂದು ಬೇವಿನ ಸೊಪ್ಪು ಮೆತ್ಕೊಳ್ಳೋರು ಆಗ್ತಾ ಇದೆ ಅಂತ ಒಂದು ನಮಗೆ ದಾರಿ ಕಾಣ್ತಾ ಇದೆ. ಈ ನಿಟ್ಟಿನಲ್ಲಿ ರಾಣಿ ಮೇಡಮ್ ತುಂಬಾ ಅರ್ಥಗರ್ಭಿತವಾಗಿ ಜೊತೆಗೆ ಬೇರೆ ಬೇರೆ ಕಡೆಗೆಲ್ಲ ನಮ್ಮನ್ನು ಕರ್ಕೊಂಡು ಹೋಗಿ ಬಂದ್ರು. ದೃಶ್ಯ ಫಿಲ್ಮ್ ತೋರಿಸಿದ್ರು, ರಾಜ್ಕುಮಾರ್ ಫಿಲ್ಮ್ ಬೇರೆ ಬೇರೆ ಎಲ್ಲ ಒಂದು ಸಿನಿಮಾ ರಂಗಕ್ಕೂ ಕರ್ಕೊಂಡು ಹೋಗಿ, ಮತ್ತೆ ಜನಪದವಾಗಿ ಕೆಲವೊಂದು ಹಾಡನ್ನ ತಗೊಂಡು ಬಂದ್ರು. ಅಂದ್ರೆ ವಿಮರ್ಶಕ ತನ್ನಲ್ಲಿರ್ತಕ್ಕಂಥ ಏನು ಬುದ್ಧಿಮತ್ತೆ ಇರುತ್ತೆ, ತನ್ನಲ್ಲಿರ್ತಕ್ಕಂಥ ಏನು ಕುಶಲತೆ ಇರುತ್ತೆ, ಅವುಗಳನ್ನ ಹೊರೆ ಹಚ್ಚುವ ಕೃತಿಯಲ್ಲೂ ನೋಡ್ತಾರೆ. ನಾನು ಬಹುತೇಕ ವೈಚಾರಿಕವಾಗಿ ಆಲೋಚನೆ ಮಾಡ್ತಕ್ಕಂಥನು. ಯಾವ್ದಾರ ಒಂದು ಕವನ ಸಂಕಲನ ಸಿಗ್ತದೆ ಹಿಂಗೆ ಕಣ್ಣಾಡ್ತೀನಿ, ಯಾವಾರ ವೈಚಾರಿಕವಾಗಿದ್ದಾವ ಅದಕ್ಕೆ, ಯಾವಾರ ವಿಜ್ಞಾನವನ್ನು ಹೇಳವಿದಾವ ಕವಿತೆಗಳು. ನಾನು ಬರೀ ಪ್ರೀತಿ ಪ್ರೇಮದ ಬಗ್ಗೆ ಬರೀತಿದ್ದೀನಿ ಅಂತ ನಾನು ನೋಡಿದಾಗೆಲ್ಲ ಪ್ರೀತಿ ಪ್ರೇಮನೇ ಕಂಡು. ನಾನು ಪ್ರಕೃತಿ ಪ್ರಿಯ ಇದ್ದೀನಿ ಅಂತಂದ್ರೆ ಪ್ರಕೃತಿ ಕವಿತೆಗಳನ್ನು ನಾನು ಸರ್ಚ್ ಮಾಡ್ತೇನೆ. ಅದಕ್ಕಾಗಿ ನಾನು ಹೇಳ್ತೀನಿ ಕವಿಗಳಿಗೆ ಅವರವರ ಮನೋಧೋರಣೆ. ನಾನು ಪ್ರೀತಿ ಪ್ರೇಮದ ಬಗ್ಗೆ ಜಾಸ್ತಿ ಬರೀತೀನಿ, ಬದುಕನ್ನ ಜಾಸ್ತಿ ಪ್ರೀತಿಸ್ತೀನಿ ಅಂತಂದ್ರೆ KS ಓದಿ ಕೇಳಿದ್ದೆ. ಅವರು ಇಡೀ ಎಲ್ಲಾ ಕೃತಿಗಳು ಅದೇ ಬದುಕಿನ ಪ್ರೀತಿಯನ್ನ, ದಾಂಪತ್ಯದ ಪ್ರೀತಿಯನ್ನ ಹೇಳ್ತಾರೆ. ಬಹಳ ಸೊಗಸಾಗಿ ಹೇಳಿದ್ರು ಹೆಂಗಿರ್ಬೇಕು ದಾಂಪತ್ಯ ಅನ್ನೋದಕ್ಕೆ ಒಂದು ಶ್ಲೋಕ ಹೇಳಿದ್ರು. ಏನ್ ಹೇಳಿದ್ರು, ಸಪ್ತಾಕ್ಷರಿ ಮಂತ್ರ. ಜೊತೆಗೆ ಏನ್ ಅನ್ಬೇಕು ಅನ್ನೋದು, ಅದಕ್ಕೂ ಮುಖ್ಯವಾಗಿ ಇನ್ನೊಂದು ಏನು ಅಂತಂದ್ರೆ, ಯಾವ ಸಂಸಾರದಲ್ಲಿ ಗಂಡ ಹೆಂಡತಿ ಹೇಳಿದ್ಕ ಅಂದ್ಕೊಂಡು ಸಹಿಸ್ಕೊಂಡು ಹೋಗ್ತಾನೆ, ಆ ಸಂಸಾರ ಅದ್ಭುತವಾಗಿದೆ. ನಾನು ಇಲ್ಲಿ ವೇರಿಯೇಷನ್ ಬಗ್ಗೆ ಹೇಳ್ತಾ ಇಲ್ಲ. ಸಂಸಾರ ಚೆನ್ನಾಗಿರ್ಬೇಕು ಅಂತಂದ್ರೆ ಸಹನೆ ಇಂಪಾರ್ಟೆಂಟ್. ಪತಿಗೆ ಸತಿ, ಸತಿಗೆ ಪತಿ. ಒಬ್ರು ಕ್ರೌರ್ಯ, ಒಬ್ಬರಲ್ಲಿ ಕೋಪ ಇತ್ತಂತಂದ್ರೆ ಒಬ್ರು ತಾಳ್ಮೆ ವಹಿಸ್ಬೇಕು. ಅವರು ಕೋಪ ಮಾಡ್ಕೊಂಡ್ರೆ ತಾರ್ಕಕ್ಕೆ ಇರುತ್ತೆ. ಇವತ್ತಿನ ಸಂದರ್ಭ ತಾರ್ಕಕ್ಕೆಲ್ಲ ಮಾರನೇ ದಿನ ಕೋರ್ಟ್ ಮೆಟ್ಲಾಗಿರುತ್ತೆ. ಇವತ್ತು ಅಂತ ಒಂದು ಸಾಮಾಜಿಕ ಸ್ಥಿತಿಯಲ್ಲಿ ನಾವಿದ್ದೀವಿ. ಎಲ್ಲಿ ನಾವು ಸೋಲ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆ. ನಾವು ಚಿಕ್ಕ ಮಕ್ಕಳಿಂದ ಕಲಿಸ್ಕೊಡ್ತಾ ಇಲ್ಲ, ಅಥವಾ ಕೌಟುಂಬಿಕ ಮೌಲ್ಯಗಳು ಮಕ್ಕಳು ತುಂಬುತ್ತಾ ಇಲ್ಲ. ಇವತ್ತಿನ ಶಿಕ್ಷಣದಲ್ಲಿ ಸಿಗ್ತಾ ಇಲ್ಲ, ಬರೀ ಮಾರ್ಕ್ಸ್ ಓರಿಯೆಂಟೆಡ್. ಮಕ್ಕಳು ನಾವು ಶಾಲೆಯಲ್ಲಿ ಹೋಗಿ ಯಾವ ಮೌಲ್ಯಗಳನ್ನ ಕಲ್ತ್ಕೊಂಡ್ ಬಂದು ಕೇಳಲ್ಲ, ಬೇಕು ಆಗಿಲ್ಲ ನಮಗೆ. ಎಷ್ಟು ಮಾರ್ಕ್ಸ್ ಬಂದು, ಯಾಕೆ 1 ಮಾರ್ಕ್ಸ್ ಕಡಿಮೆ ಆಯ್ತು, ಯಾಕೆ 2 ಮಾರ್ಕ್ಸ್ ಕಡಿಮೆ ಆಯ್ತು, ಬರೇ ಅಂಕಗಳ ಮೇಲೆ ಅಳಿತಾ ಇದೆ. ನನ್ನ ಮಗ ಸಮಾಜದ ಬಗ್ಗೆ ಏನು ಕಲ್ತಿದ್ದಾನೆ, ದೊಡ್ಡವರಿಗೆ ಯಾವ ರೀತಿ ಗೌರವ ಕೊಡ್ತಾ ಇದ್ದಾನೆ, ಕುಟುಂಬದಲ್ಲಿ ಯಾವ್ಯಾವ ರೀತಿ ಗೌರವ ಕೊಡ್ತಾ ಇದ್ದಾನೆ, ಈ ರೀತಿ ನಾವು ಮಕ್ಕಳನ್ನು ಬೆಳೆಸ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ನಮಗೆ ಕೌಟುಂಬಿಕ ಮೌಲ್ಯಗಳು, ಸಾಮಾಜಿಕ ಮೌಲ್ಯಗಳು, ಸಾಂಸ್ಕೃತಿಕ ಮೌಲ್ಯಗಳು ಎಲ್ಲವನ್ನೂ ನಾವು ಕಳ್ಕೊಂತ ಇದ್ದೀವಿ. ಈಗ ಅಪಕರಿಸ್ತಾ ಇದ್ವಿ. ಸಮಾಜ ಕೆಟ್ಟೋಯ್ತು, ನಾವೇ ಮಾಡ್ಕೊಂಡ್ರು. ಅವಾಗ ಏನಾದ್ರು ಒಂದು ಮದುವೆ ಮಾಡಿದ್ನಂದ್ರೆ ಕೊನೆಯವರೆಗೆ ಜೊತೆಗಿರ್ತಾ ಇದ್ರು. ಈಗ ಹಂಗಲ್ಲ. ವಿಮರ್ಶಕರು ಅವರೆಲ್ಲರೂ ಕೂಡ ಕೊಡುಗೆಗಳನ್ನ ಕೊಡ್ತಾ ಇದ್ದಾರೆ. ಅದರಿಂದ ನಮ್ಮ ಕನ್ನಡ ಸಾಹಿತ್ಯ ತುಂಬಾ ವಿಶಾಲವಾಗಿ, ತುಂಬಾ ಫಲವತ್ತಾಗಿ ಬೆಳೀತಾ ಇದೆ ಅಂತ
ಎಲ್ಲರಿಗೂ ನಾನು ವಂದಿಸುತ್ತಾ ಈ ದಿನ ನನಗೆ ಕೊಟ್ಟಿರುವಂತ ಪುಸ್ತಕ ಕಣ್ಣ ಸುಳಿಯೊಳಗೆ ಅನ್ನುವಂತಹ ಪುಸ್ತಕವನ್ನ ಬರೆದಿರೋರು HB ಚೂಡಾಮಣಿ ಅವರು ನಮ್ಮ ಹಾಸನ ಜಿಲ್ಲೆಯ ಹೆಮ್ಮೆಯ ಸಾಹಿತಿಗಳು ಹಾಗೂ ನಾಟಕಕಾರರು ಆದಂತಹ ಚಂದ್ರಕಾಂತ್ ಪಡೇಸೂರ್ ಅವರು ಅವ್ರು ಹೇಳ್ತಾರೆ ಒಂದ್ ಕಡೆ ಕವಿಯಿಂದ ಕವಿತೆಗಳು ಅಥವಾ ಕವಿತೆಗಳಿಂದ ಕವನಗಳಿಂದ ಕವಿಯೋ ಅಂತ ನನಗೆ ಒಂದೊಂದ್ಸಲ ಪ್ರಶ್ನೆ ಬರುತ್ತೆ ಅಂತ ಹೇಳ್ತಾರೆ. ಮೊದಲು ಕವಿಯೋ ಅಥವಾ ಮೊದಲು ಕವಿತೆನೋ ಅಥವಾ ಕವನನೋ ಅಂತ ಹೇಳ್ತಾರೆ. ಕಡೆಗೆ ಅವ್ರು ಹೇಳ್ತಾರೆ ಕವನನೇ ಮೊದಲು, ಕವಿತೆಯೇ ಮೊದಲು ಅಂತ. ಯಾಕಂದ್ರೆ ಅದು ಅವನಲ್ಲಿ ಬಂದಿದ್ರಿಂದ ಅವನು ಬರೆಯಕ್ಕೆ ಸಾಧ್ಯ ಆಯ್ತು. ಆ ಭಾವನೆಗಳು, ಕವಿತೆಯನ್ನು ಬರಿಬೇಕು ಅನ್ನುವಂಥ ಭಾವನೆಗಳು ಬಂದಿದ್ರಿಂದ ಬರೆಯೋದಕ್ಕೆ ಸಾಧ್ಯ ಆಯ್ತು. ಹಾಗಾಗಿ ಕವಿತೆಗಳಿಂದನೇ ಕವಿಯಾಗಿದ್ದು ಅಂತ ಹೇಳ್ತಾ ಹೋಗ್ತಾರೆ. ಅವರು ಚೂಡಾಮಣಿ ಅವರು ಬರೆದಿರುವಂತಹ ಈ ಕವನ ಸಂಕಲನದ ಬಗ್ಗೆ ಪ್ರೀತಿ, ಪ್ರೇಮ, ಸೆಳೆತ, ವಿರಹ, ಮಿಲನ ಇವುಗಳನ್ನ ಹೆಚ್ಚು ಬಳಸ್ಕೊಂಡಿದ್ದಾರೆ. ಇಂಥ ಭಾವನೆಗಳು ಹೆಚ್ಚು ಈ ಕವಿತೆಗಳಲ್ಲಿ ತುಂಬಿದೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗೆಯೇ ಈ ಕವನದ ಬೆನ್ನುಡಿಯನ್ನ ಬರೆದಿರುವಂತವರು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಶ್ರೀಯುತ ಕೊಟ್ರೇಶ್ ಸರ್ ಅವರು ಹೇಳ್ತಾರೆ ಸಾಹಿತ್ಯ ಅನ್ನೋದು ಸಚ್ಚಿಂತನೆಗೆ ಎಡೆ ಮಾಡಿಕೊಡುತ್ತೆ. ಅದು ಆ ಚಿಂತನೆಗೆ ಯಾವಾಗ ಎಡೆ ಮಾಡಿಕೊಡುತ್ತೋ ಅದು ಸರ್ವಕಾಲಿಕವಾಗಿ ಉಳಿಯುತ್ತೆ ಅಂತ ಹೇಳ್ತಾರೆ. ಈ ಸಾಹಿತ್ಯದ ಪ್ರಕಾರಗಳು ಅನೇಕ ಇದೆ. ಅದು ತುಂಬಾ ಸಾಹಿತ್ಯ ಪ್ರಗತಿ ಆಗೋದಕ್ಕೆ ಸಹಕಾರವನ್ನು ಕೊಡುತ್ತೆ. ಆ ಸಾಹಿತ್ಯದ ಹಲವಾರು ಪ್ರಕಾರಗಳಲ್ಲಿ ಕೆಲವನ್ನ ಅವರು ಇಲ್ಲಿ ಗುರುತಿಸಿದ್ದಾರೆ. ಅದ್ಯಾವ್ದ್ಯಾವ್ದು ಅಂತಂದ್ರೆ ವೇದಗಳು, ಉಪನಿಷತ್ತುಗಳು, ಭೋಗ ಸುಳಾದಿಗಳು, ವಚನಗಳು, ಹಾಗೆಯೇ ಕೀರ್ತನೆಗಳು, ಇವೆಲ್ಲ ಕೂಡ ಜಾನಪದ, ಇವೆಲ್ಲ ಕೂಡ ನಮ್ಮ ಕನ್ನಡ ಸಾಹಿತ್ಯ ತುಂಬಾ ಪ್ರಗತಿಯನ್ನು ಹೊಂದೋದಕ್ಕೆ ಮುಂದೆ ಸಾಗೋದಕ್ಕೆ ಅದು ಸಹಕಾರವನ್ನು ನೀಡ್ತಾ ಇದೆ ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಹಾಗೆಯೇ ಈ ಕವಿತೆಗಳಲ್ಲಿ ಪ್ರೀತಿ, ಪ್ರೇಮ, ಅಲ್ಲಿ ವಿರಸ, ಸರಸ ಇವೆಲ್ಲವನ್ನು ತುಂಬಿ ಬರೆದಿರುವಂತ ಈ ಸಮಗ್ರ ಪುಸ್ತಕ ಒಂದು ಉತ್ತಮ ಪುಸ್ತಕವಾಗಿದೆ ಅನ್ನೋದನ್ನ ಕೂಡ ಹೇಳ್ತಾರೆ. ಹಾಗೆಯೇ ಮೇಡಮ್ ರವರ ಒಂದು ಸಣ್ಣ ಪರಿಚಯವನ್ನು ಮಾಡ್ಕೊಡ್ಬೇಕು ಅಂತಂದ್ರೆ, ಶ್ರೀಮತಿ ಚೂಡಾಮಣಿ ಮೇಡಮ್ ರವರು ಹೊಳೆ ನರಸೀಪುರದಲ್ಲಿ ಭೈರಪ್ಪ ಮತ್ತು ಲಕ್ಷ್ಮಮ್ಮ ಇವರಿಗೆ ಮಗಳಾಗಿ ಹುಟ್ಟಿ